ಹೆಣ್ಣು ಸೃಷ್ಟಿಯ ಕಣ್ಣು. ಆರೋಗ್ಯವಂತ ಮಹಿಳೆ, ಆರೋಗ್ಯವಂತ ಕುಟುಂಬ. ನಮಸ್ಕಾರ ಕರ್ನಾಟಕ. ನನ್ನ ಹೆಸರು ಡಾಕ್ಟರ್ ಸೋನಿಯಾ ಅಂತ, ಕನ್ಸಲ್ಟೆಂಟ್ ಆಬ್ಸ್ಟೆಟಿಷಿಯನ್ ಅಂಡ್ ಗೈನಕಾಲಜಿಸ್ಟ್, ಅಶೋಕ ಸಂಜೀವಿನಿ ಹಾಸ್ಪಿಟಲ್, ಶಿವಮೊಗ್ಗ. ನಾನು ಇಲ್ಲಿ ಗೈನಕಾಲಜಿಸ್ಟ್ ಆಗಿ 10-12 ವರ್ಷದಿಂದ ಕಾರ್ಯಪ್ರತ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಗೈನಕಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಇಫ್ ವಿ ಟಾಕ್ ಅಬೌಟ್, ದೆನ್ ಫ್ರಮ್ ಮಿನಾರ್ಕಿ ಟು ಮಿನೋಪಾಸ್, ಅಂದ್ರೆ ಯಾವಾಗ ಹುಡುಗಿ ಮಚ್ಯೂರ್ ಆಗುತ್ತಲ್ಲ, ಅದರಿಂದ ಯಾವಾಗ ಸೈಕಲ್ಸ್ ನಿಲ್ಲತ್ತೆ ರಜೋನಿವೃತ್ತಿವರೆಗೂ ಎಲ್ಲ ಏನೇನ್ ಪ್ರಾಬ್ಲಮ್ಸ್ ಮಹಿಳೆಯೊಳಗೆ ಇರುತ್ತೆ, ಎಲ್ಲ ಪ್ರಾಬ್ಲಮ್ಸ್ ಸೊಲ್ಯೂಷನ್, ಎಲ್ಲ ಪ್ರಾಬ್ಲಮ್ಸ್ ಪರಿಹಾರ ನಮ್ಮ ಹಾಸ್ಪಿಟಲ್ ಅಲ್ಲಿ ಗೈನಿಕ್ ಡಿಪಾರ್ಟ್ಮೆಂಟ್ ಅಲ್ಲಿ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಲೈಕ್ ಸ್ಟಾರ್ಟಿಂಗ್ ಅಲ್ಲಿ ಇರೆಗ್ಯುಲರ್ ಪೀರಿಯಡ್ಸ್ ಪ್ರಾಬ್ಲಮ್ ಇರಲಿ, ಲೈಕ್ PCOD ಪ್ರಾಬ್ಲಮ್ ಇರಲಿ. PCOD ಎಲ್ಲರೂ ಗೊತ್ತು, ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್. ಅದ್ರೊಳಗೆ ಏನಾಗುತ್ತೆ ಅಂದ್ರೆ ಗರ್ಭಕೋಶ ಪಕ್ಕ ಅಂಡಾಶಯ ಇರುತ್ತಲ್ಲ, ಈ ಅಂಡಾಶಯದಲ್ಲಿ ಸಣ್ಣ ಗುಳ್ಳೆಗಳು ಯಾವಾಗ ಆಗತ್ತೆ, ಅಂಡ್ ಅವಾಗ ಪೀರಿಯಡ್ಸ್ ಕೂಡ ರೆಗ್ಯುಲರ್ ಆಗಿ ಆಗೋದಿಲ್ಲ. 1.5 ತಿಂಗಳು 2 ತಿಂಗಳು ಒಳಗೆ ಒಂದ್ಸತಿ ಪೀರಿಯಡ್ಸ್ ಆಗೋದು, ಅಥವಾ 3 ತಿಂಗಳು 4 ತಿಂಗಳು ತನಕ ಪೀರಿಯಡ್ಸ್ ಆಗೋದು ಇಲ್ಲ, ಅಥವಾ ಮಾತ್ರ ಟ್ಯಾಬ್ಲೆಟ್ಸ್ ತಗೊಂಡಾಗ ಪೀರಿಯಡ್ಸ್ ಆಗೋದು, ಅಂಡ್ ಟ್ಯಾಬ್ಲೆಟ್ಸ್ ಬಿಟ್ಟಿದ ತಕ್ಷಣ ಪೀರಿಯಡ್ಸ್ ಆಗತ್ತೆ, ಅಂಡ್ ಟ್ಯಾಬ್ಲೆಟ್ಸ್ ಬಿತ್ತಿದ ತಕ್ಷಣ ಆಮೇಲೆ ಮತ್ತೆ ಅದೇ ಪ್ರಾಬ್ಲಮ್. ಸೊ ಪ್ರಾಬ್ಲಮ್ದು ಯಾವುದು ಪರಿಹಾರ ಇರಲ್ಲ, ಪೀರಿಯಡ್ಸ್ ರೆಗ್ಯುಲರ್ ಆಗೋದೇ ಇಲ್ಲ. ಆ ಥರ ಪ್ರಾಬ್ಲಮಿಗೆ ನಾವು PCOD ಅಂತ ಕರಿತೀವಿ. ಅದರೊಂದು ಪರಿಹಾರ ಕೂಡ ನಮ್ಮಲ್ಲಿ ಸಿಗತ್ತೆ. ನೆಕ್ಸ್ಟ್, ಪ್ರೆಗ್ನೆನ್ಸಿ, ಡೆಲಿವರಿ ಅಂಡ್ ಎಲ್ಲ ಥರದ್ದು ನಾರ್ಮಲ್ ಪ್ರೆಗ್ನೆನ್ಸಿಯಿಂದ ಕಾಂಪ್ಲಿಕೇಟೆಡ್ ಪ್ರೆಗ್ನೆನ್ಸೀಸ್ ಲೈಕ್ IUGR ಅಂದರೆ ಇಂಟ್ರಾಯೂಟ್ರೈನ್ ಗ್ರೋತ್ ರಿಟಾರ್ಡೇಷನ್. ಯಾವಾಗ ಮಗುದು ಬೆಳವಣಿಗೆ ಗರ್ಭಕೋಶದೊಳಗೆ ಸರಿಯಾಗಿ ಆಗೋದಿಲ್ಲ, ಅಥವಾ ಗ್ರೋತ್ ರೆಸ್ಟ್ರಿಕ್ಷನ್ಸ್ ಆಗಿರುತ್ತೆ, ಅಥವಾ ಟ್ರಿಪ್ಲೆಟ್ಸ್, ಟ್ವಿನ್ಸ್ ಆರ್ ಎನಿ ಪ್ರೀಮೆಚ್ಯೂರ್ ಡೆಲಿವರಿ, ಅದು ಎಲ್ಲ ಪ್ರಾಬ್ಲಮ್ಸ್ ಅಥವಾ ಡಿಸೀಸಸ್ದು ನಮ್ಮಲ್ಲಿ ಆರಾಮಾಗಿ ಟ್ರೀಟ್ಮೆಂಟ್ ಆಗುತ್ತೆ. ಯಾಕೆಂದ್ರೆ NICU ಫೆಸಿಲಿಟೀಸ್ ಬಹಳ ಚೆನ್ನಾಗಿದ್ವಿ, ಅಂಡ್ ವಿ ಹ್ಯಾವ್ ಅ ಡೆಡಿಕೇಟೆಡ್ ಪೀಡಿಯಾಟ್ರಿಷಿಯನ್ ವಿತ್ ಅಸ್. ಸೊ NICU ಫೆಸಿಲಿಟೀಸ್ ತುಂಬಾ ಚೆನ್ನಾಗಿದ್ರಿಂದ ನಾವು ಕಾಂಪ್ಲಿಕೇಟೆಡ್ ಪ್ರೆಗ್ನೆನ್ಸೀಸ್ ಕೂಡ ಇಲ್ಲಿ ತಗೋಬಹುದು. Next, we have very good MICU facilities. So complicated pregnancies like pregnancy with heart disease, pregnancy with kidney disease, ಆ ಥರ ಕಾಂಪ್ಲಿಕೇಟೆಡ್ ಕೇಸಸ್ ಕೂಡ ಇಲ್ಲಿ ನಾವು ತಗೊಳ್ತೀವಿ. ಆ್ಯಂಡ್ ದೇವ್ರ ಕೃಪೆಯಿಂದ ಎಲ್ಲ ಚೆನ್ನಾಗಿ ಎಲ್ಲ ಆಗುತ್ತೆ. ಯಾಕೆಂದರೆ ನಮ್ಮಲ್ಲಿ 24 hours ಅವೈಲಬಿಲಿಟಿ ಆಫ್ ಅನಸ್ಥೆಟಿಸ್ಟ್, ದರ್ ಇಸ್ 24 hours ಅವೈಲಬಿಲಿಟಿ ಆಫ್ ಫಿಸಿಷಿಯನ್, ನೆಫ್ರೋಲಾಜಿಸ್ಟ್, ಅದಾದಮೇಲೆ ನ್ಯೂರೋಲಾಜಿಸ್ಟ್. ಸೊ ಅದಕ್ಕಾಗಿ ಆ ಥರ ಏನು ಪ್ರಾಬ್ಲಮ್ ಆಗೋದಿಲ್ಲ. ನೆಕ್ಸ್ಟ್, ಇಫ್ ಯು ಟಾಕ್ ಅಬೌಟ್ ಏಜ್, ಅಂದರೆ ಸಪೋಸಿಂಗ್ಲಿ ಯಾರಿಗೆ ರಿಕರೆಂಟ್ ಅಬಾರ್ಷನ್ಸ್ ಆಗುತ್ತೆ, ಆ ಥರ ಜನಕ್ಕೆ ಕೂಡ ನಾವು ಆರಾಮಾಗಿ ಇಲ್ಲಿ ಟ್ರೀಟ್ಮೆಂಟ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ಒಂದು ಪೇಷಂಟ್ ತರೀಕೆರೆ ಅಂತ ಬಂದಿದ್ರು ಸಮ್ 3 years ಬ್ಯಾಕ್. ಸೊ ಆವಾಗ ಇವ್ರಿಗೆ ಏನು ಪ್ರಾಬ್ಲಮ್ ಆಗಿತ್ತು ಅಂದರೆ 8 times ಅಬಾರ್ಷನ್ ಆಗಿತ್ತು. 8 times ಅಬಾರ್ಷನ್ ಆದಮೇಲೆ 9ನೇ ಸತಿ ನಮ್ಮ ಹತ್ರ ಬಂದಿದ್ದಾರೆ ಪೇಷಂಟ್. ನಾನು ನೋಡುವಾಗ ಎಲ್ಲ ಎಕ್ಸಾಮಿನೇಷನ್ ಮಾಡಿದ್ಮೇಲೆ ಗೊತ್ತಾಯ್ತು, ಏನು ಗೊತ್ತಾ, ಗರ್ಭಕೋಶದಲ್ಲಿ ಸೆಪ್ಟಮ್ ಇತ್ತು. ಆ ಸೆಪ್ಟಮ್ಗೋಸ್ಕರ ಇವರಿಗೆ ಪದೇ ಅಬಾರ್ಷನ್ ಆಗ್ತಿತ್ತು. ಸೊ ನಾವು ಏನ್ ಮಾಡಿದೀವಿ, ಗರ್ಭಕೋಶ ಉದರದರ್ಶಕ ಇರುತ್ತಲ್ಲ, ಗರ್ಭಕೋಶ ದರ್ಶಕ, ದ್ಯಾಟ್ ಇಸ್ ಹಿಸ್ಟೋಸ್ಕೋಪಿಯಿಂದ ಸೆಪ್ಟಮ್ ರಿಮೂವಲ್ ಮಾಡಿ ಅದಾದ್ಮೇಲೆ ಈಗ ಆ ಪೇಷಂಟ್ದು 2 ವರ್ಷದ ಮಗು ಇದೆ. ಓಕೆ, ಸೊ ಇಟ್ ಇಸ್ ಸಚ್ ಅ ಗುಡ್ ಫೀಲಿಂಗ್ ಗೊತ್ತಾ, ಯಾವಾಗ ಪೇಷಂಟಿಗೆ ನಮ್ಮ ಕಡೆಯಿಂದ ಒಳ್ಳೇದಾಗತ್ತೆ ಅಂದ್ರೆ ಆ ಫೀಲಿಂಗ್ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಈಗಲೂ ಕೂಡ ಆ ಪೇಷಂಟ್ ಬರ್ತಾರಲ್ಲ, ನಮಗೂ ಒಂಥರ ಖುಷಿ, ಇವ್ರಿಗೂ ಒಂಥರ ಖುಷಿ. ಸೊ ನಮಗೆ ಚೆನ್ನಾಗಿ ಅನ್ಸುತ್ತೆ, ದೇವ್ರು ನಮಗೆ ಒಂಥರ ಸಾಧನೆ ಮಾಡಿದ್ದಾರೆ ಎಲ್ಲರಿಗೂ ಒಳ್ಳೇದು ಮಾಡ್ಲಿಕ್ಕೆ ಅಂತ. ಓಕೆ, ಸೊ ನೆಕ್ಸ್ಟ್, ಈಗ ಇಫ್ ವಿ ಟಾಕ್ ಅಬೌಟ್ ಫೈಬ್ರಾಯ್ಡ್ಸ್. ಓಕೆ, ಫೈಬ್ರಾಯ್ಡ್ಸ್ ಅಂದ್ರೆ ಗರ್ಭಕೋಶ ಗೋಡೆಯಲ್ಲಿ ಏನು ಗಂಟಿರುತ್ತಲ್ಲ, ಅದಕ್ಕೆ ನಾವು ಫೈಬ್ರಾಯ್ಡ್ಸ್ ಕರಿತೀವಿ. ಸೊ ಫೈಬ್ರಾಯ್ಡ್ಸ್ ಪರಿಹಾರ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ. ಓಕೆ, ದೆನ್ ಎಂಡೋಮೆಟ್ರಿಯೋಸಿಸ್ ಪರಿಹಾರ ಇಲ್ಲಿ ಸಿಗುತ್ತೆ. ಗಂಟ್ ಸಣ್ಣದು ಇರಲಿ ದೊಡ್ಡದು ಇರಲಿ, ಎಲ್ಲಕ್ಕಿಂತ ದೊಡ್ಡದು ಇರಲಿ, 24 weeks ಅಂದ್ರೆ 6 months ಪ್ರೆಗ್ನೆನ್ಸಿ ಇರುತ್ತಲ್ಲ, ಅಷ್ಟು ದೊಡ್ಡದು ಗಂಟಿದ್ರೆ ಕೂಡ ನಾವು ಆರಾಮಾಗಿ ದೂರಬೀನ್ ಆಪರೇಷನ್ ಅಂದ್ರೆ ಉದರದರ್ಶಕ ಆಪರೇಷನ್ ಇಂದ ಇಲ್ಲಿ ನಮ್ಮ ಹಾಸ್ಪಿಟಲ್ದಲ್ಲಿ ಟ್ರೀಟ್ಮೆಂಟ್ ಮಾಡಿ ಕಳಿಸಿದೀವಿ. ಓಕೆ, ಸೊ ನಾವು ಏನ್ ಮಾಡ್ತೀವಿ, ಈಗ ನಿಮಗೆ ಅನ್ಸತ್ತೆ ಉದರದರ್ಶಕ ಏನು, ರೈಟ್? ಸೊ ದಟ್ ಇಸ್ ಲ್ಯಾಪ್ರೋಸ್ಕೋಪಿ. ಸೊ ಲ್ಯಾಪ್ರೋಸ್ಕೋಪಿಯಲ್ಲಿ ಇಷ್ಟು ದೊಡ್ಡದು ಗಂಡು ನೀವು ಹಿಂಗ್ ಮಾಡಿದೀರಾ, ಸೊಲ್ಯೂಷನ್ ನೋಡಿ ಏನಾಗತ್ತೆ, ಉದರದರ್ಶಕದಿಂದ ನಾವು ಹೊಟ್ಟೆಯೊಳಗೆ ಜಸ್ಟ್ 5 mm ಕಟ್ ಮಾಡಿ ದೂರಬೀನ್ ಹಾಕ್ತೀವಿ. ದೂರಬೀನ್ ಹಾಕಿದ್ಮೇಲೆ ಏನಾಗುತ್ತೆ, ನಾವು ಹೊಟ್ಟೆಯಲ್ಲಿ ಏನೇನಿದೆ ಎಲ್ಲ ಆರಾಮಾಗಿ ನೋಡ್ಕೋಬಹುದು. ಬಿಕಾಸ್ ವಿ ಆರ್ ಕನೆಕ್ಟಿಂಗ್ ದ್ಯಾಟ್ ವಿತ್ ದಿ ದೊಡ್ಡ ಟಿವಿ ಒಳಗೆ, ದೊಡ್ಡ ಸ್ಕ್ರೀನಿಗೆ ಕನೆಕ್ಟ್ ಮಾಡಿ ಕ್ಯಾಮ್ರಾದಿಂದ ಅಲ್ಲಿ ನೋಡಿ ಆಪರೇಷನ್ ಮಾಡ್ತೀವಿ. ನಾನು ಆಪರೇಷನ್ ಮಾಡುವಾಗ ಏನ್ ಮಾಡ್ತೀವಿ, ಆ ದೊಡ್ಡ ಗಂಟು ಏನಿರುತ್ತಲ್ಲ, ಆ ಗಂಟನ್ನ ಸ್ಮಾಲ್ ಪೀಸಸ್ ಮಾಡಿ ವಜೈನಿಂದಾನೇ ತೆಗೆದ್ಬಿಡ್ತೀವಿ. ಸೊ ದ್ಯಾಟ್ ಈಸ್ ವೈ ಏನು ಕಟ್ ಇರಲ್ಲ,
ಓಕೆ, ಕಟ್ಟಿರಲ್ಲ ಅಂದರೆ ಪೇನ್ ಇರಲ್ಲ, ರಿಕವರಿ ಬೇಗ ಆಗುತ್ತೆ, ಪೇಷಂಟಿಗೂ ಚೆನ್ನಾಗಿ ಅನ್ಸುತ್ತೆ, ನಮಗೂ ಚೆನ್ನಾಗಿ ಅನ್ಸುತ್ತೆ. ಓಕೆ, ನೆಕ್ಸ್ಟ್ ಮಯೋಮೆಕ್ಟಮಿ ಆಪ್ರೇಷನ್ಸ್ ಕೂಡ ಇಲ್ಲಿ ಆಗುತ್ತೆ. ಅದಾದ್ಮೇಲೆ ಎಲ್ಲ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್. ಎಸ್, ಸಪೋಸಿಂಗ್ ಯಾರಿಗೂ ಮಗು ಆಗ್ತಾನೆ ಇಲ್ಲ, ಆ ಥರ ಜನರಿಗೆ ಕೂಡ ಇಲ್ಲಿ ಟ್ರೀಟ್ಮೆಂಟ್ ಸಿಗುತ್ತೆ. ಓಕೆ, ಸೊ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟಲ್ಲಿ ವಿ ಆರ್ ಟಾಕಿಂಗ್ ಅಬೌಟ್ ಫೀಮೇಲ್ ಇವ್ಯಾಲ್ಯೂಯೇಷನ್, ಅಂದರೆ ಫೀಮೇಲಿಗೆ ಏನೇನು ಪ್ರಾಬ್ಲಮ್ ಇದೆ ಇವ್ರದ್ದು ಇವ್ಯಾಲ್ಯೂಯೇಷನ್, ಮತ್ತು ಮೇಲಿಗೆ ಏನೇನು ಪ್ರಾಬ್ಲಮ್ ಇದೆ ಅದರದ್ದು ಇವ್ಯಾಲ್ಯೂಯೇಷನ್, ಮತ್ತು DHL, ದ್ಯಾಟ್ ಇಸ್ ಡಯಾಗ್ನೋಸ್ಟಿಕ್ ಹಿಸ್ಟೋಲ್ಯಾಪ್ರೋಸ್ಕೋಪಿ. ಸಪೋಸಿಂಗ್ಲಿ ಏನು ಪ್ರಾಬ್ಲಮ್ ಅರ್ಥನೇ ಆಗ್ತಾ ಇಲ್ಲ ಇನ್ವೆಸ್ಟಿಗೇಷನ್ಸಲ್ಲಿ, ಕೆಲವೊಂದು ಸತಿ ನಾವು ಡಯಾಗ್ನೋಸ್ಟಿಕ್ ಹಿಸ್ಟೋಲ್ಯಾಪ್ರೋಸ್ಕೋಪಿ ಕೂಡ ಮಾಡ್ತೀವಿ. ಇದರದ್ದು ಡೀಟೇಲ್ಸ್ ವಿಡಿಯೋ ಆಲ್ರೆಡಿ ನಿಮಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ. ಅದರಿಂದ ಹೆಸರು ಗೈನಕಾಲಜಿಸ್ಟ್ ಡಾಕ್ಟರ್ ಸೋನಿಯಾ ಅಂತ ಇದೆ. ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಆರಾಮಾಗಿ ಸಿಗುತ್ತೆ. ಓಕೆ, ನೆಕ್ಸ್ಟ್ ಲಾಸ್ಟಲ್ಲಿ ನಾಟ್ ಓನ್ಲಿ ದಿಸ್, ವಿ ಹ್ಯಾವ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಆಲ್ಸೋ, ಲೈಕ್ ಸರ್ವೈಕಲ್ ಕ್ಯಾನ್ಸರ್ ಸ್ಕ್ರೀನಿಂಗ್, ಗರ್ಭಕೋಶ ಮುಖಂದು ಏನು ಕ್ಯಾನ್ಸರ್ ಇರುತ್ತಲ್ಲ ಅದರಿಂದ ಸ್ಕ್ರೀನಿಂಗ್ ಕೂಡ ಇಲ್ಲೇ ಆಗುತ್ತೆ. ನಿಮಗೆ ಒಂದು ಮಾತು ಗೊತ್ತಾ, ಎವ್ರಿ 8 ನಿಮಿಷದಲ್ಲಿ ಇಂಡಿಯಾದಲ್ಲಿ 1 ಫೀಮೇಲ್ ಇಸ್ ಡೈಯಿಂಗ್ ಆಫ್ ಸರ್ವೈಕಲ್ ಕ್ಯಾನ್ಸರ್. ಗೊತ್ತಾ ನಿಮಗೆ ಇದು? ಓಕೆ, ಅಂದರೆ ನಮ್ಗೆಲ್ಲರಿಗೂ ಯಾರಿಗೂ ಬೇಕಿದ್ರೆ ಈ ಕ್ಯಾನ್ಸರ್ ಆಗ್ಬೋದು. ಪರಿಹಾರ ಏನು? ವಾಟ್ ಈಸ್ ದ ಸೊಲ್ಯೂಷನ್ ಫಾರ್ ದಿಸ್? ಓನ್ಲಿ 2 ಆಪ್ಷನ್ಸ್ ಆರ್ ದೇರ್. ಏನೇನು ಆಪ್ಷನ್ಸ್ ಇದ್ವೆ? ಒನ್ ಇಸ್ ವ್ಯಾಕ್ಸಿನೇಷನ್, ದಟ್ ಇಸ್ HPV ವ್ಯಾಕ್ಸಿನೇಷನ್, ಅಂಡ್ ದ ಅದರ್ ಇಸ್ ಸ್ಕ್ರೀನಿಂಗ್. ಸೊ 9 to 16 years ಎಲ್ಲ ಫೀಮೇಲ್ಸಿಗೆ ಗೈಡ್ಲೈನ್ಸ್ ಪ್ರಕಾರ ನಮ್ಮ ಫೆಡರೇಷನ್ ಆಫ್ ಇಂಡಿಯನ್ ಗೈನಕಾಲಜಿಸ್ಟ್ ಇದ್ದಾರಲ್ಲ, ಫಾಕ್ಸಿ, ದಟ್ ಇಸ್ ದಿ ಅಸೋಸಿಯೇಷನ್ ಆಫ್ ಇಂಡಿಯನ್ ಗೈನಕಾಲಜಿಸ್ಟ್, ಆ ಫಾಕ್ಸಿ ಗೈಡ್ಲೈನ್ಸ್ ಪ್ರಕಾರ ಕೂಡ ಎವ್ರಿ ಫೀಮೇಲ್ ಹೂ ಇಸ್ ಇನ್ ಬಿಟ್ವೀನ್ 9 to 16 years of age, they have to get vaccinated for HPV vaccine. Now HPV vaccine is the only vaccine which prevents us against cancer. ಬೇರೆ ಎಲ್ಲ ವ್ಯಾಕ್ಸಿನ್ಸ್ ನಿಮಗೆ ಡಿಸೀಸಸ್ ಇಂದ ಪ್ರಿವೆಂಟ್ ಮಾಡ್ತಿರ್ಬೋದು, ಬ್ಯಾಕ್ಟೀರಿಯಲ್ ಡಿಸೀಸಸ್ ಲೈಕ್ ಟ್ಯೂಬರ್ಕ್ಯುಲೋಸಿಸ್, ಪೋಲಿಯೋ, ಅದು ಎಲ್ಲ ನೀವು ಕೇಳಿದ್ದೀರಾ. ಬಟ್ ಕ್ಯಾನ್ಸರ್ ಅಗೇನ್ಸ್ಟ್ ವ್ಯಾಕ್ಸಿನ್ ಯಾವಾಗಲೂ ಕೇಳಿದ್ದೀರಾ? ಇಲ್ಲ ತಾನೆ. ಫಸ್ಟ್ ವ್ಯಾಕ್ಸಿನ್ ವಿಚ್ ಇಸ್ ಡೆವಲಪ್ಡ್ ಅಗೇನ್ಸ್ಟ್ ಕ್ಯಾನ್ಸರ್ ಇಸ್ HPV ವ್ಯಾಕ್ಸಿನ್. ಓಕೆ, ಸೊ HPV ವ್ಯಾಕ್ಸಿನೇಷನ್ ಕೂಡ ನಿಮಗೆ ಇಲ್ಲಿ ಸಿಗ್ಬೋದು. ಅದಾದ್ಮೇಲೆ ಪ್ಯಾಪ್ಸ್ಮಿಯರ್, HPV DNA ಟೆಸ್ಟಿಂಗ್ ಆ್ಯಂಡ್ ಯೂಟ್ರೈನ್ ಕ್ಯಾನ್ಸರ್ ಇವ್ಯಾಲ್ಯೂಯೇಷನ್ ಕೂಡ ಇಲ್ಲಿ ಮಾಡ್ತೀವಿ. ಸೊ ಆಯಿತು ಅಲ್ಲ, ಮೆನೋರೇಷಿಯಾ ಅಂದರೆ ಬ್ಲೀಡಿಂಗ್ ತುಂಬ ಜಾಸ್ತಿ ಆಗೋದು. ಸೊ ಮೆನಾರ್ಕಿಯಿಂದ ಮಿನೋಪಾಸ್ ಅಂದರೆ ಯಾವಾಗ ಮೆಚೂರ್ ಆಗ್ತಾಳೆ ಹೆಣ್ಮಕ್ಳು, ಅದರಿಂದ ರಜೋನಿವೃತ್ತಿವರೆಗೂ ಹೆಣ್ಮಕ್ಳಿಗೆ ಏನೇನು ಪ್ರಾಬ್ಲಮ್ಸ್ ಬರ್ತವೆ ಅದು ಎಲ್ಲದೂ ಪರಿಹಾರ ನಿಮಗೆ ಆರಾಮಾಗಿ ಸಿಗುತ್ತೆ. ಓಕೆ, ಸೊ ಎಂಡಿಗೆ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ದ್ಯಾಟ್ ಇಸ್ ಮಹಿಳೆಯರ ಆರೋಗ್ಯನೇ ಸಮಾಜದ ಶಕ್ತಿ. ಥ್ಯಾಂಕ್ ಯು ಸೋ ಮಚ್.